ಮತ್ತೆ ಹೊಲಕ್ಕೆ ಅಲ್ಲ ದಿನ ಅವ್ರ ಹೊಂಟಕ್ಕೆ ರೊಟ್ಟಿ ಗಂಟು ಹಿಡ್ಕೊಂಡ್ ಬಂದ್ ಬಿಡಕ್ಕಿಪ್ಪ ನಂದ ಇನ್ನು ಹೊರೆ ಹಾಕಿರಂಗಿಲ್ಲ ನಾನು ಬಂದಿರಂಗಿಲ್ಲ ಅಂತಂದ್ರೆ ಇನ್ನ ಯಾಕ ಬಂದೇ ಇಲ್ಲಲ್ಲ ಅವ್ರಿ ಹೌದು ಇನ್ನ ಯಾಕೋ ಬರ್ಲೇ ಇಲ್ಲ ನೋಡ್ರಿ ದಿನ ಲಘು ಬರ್ತಿದ್ಲ ಇವತ್ತೇನ್ರ ಬೇಜಾರಾಗಿರ್ಬೇಕು ನಾನು ಹರ್ಯಾಗ ಲಗುನ ಎದ್ದು ಬಂದ್ಬಿಟ್ಟೇನ್ರಿ ಹೊಲಕ್ಕೆ ಹಿಂಗಾಗಿ ಗೊತ್ತಾಗಿಲ್ಲ ನನಗೂ ನೀರ್ ಹಸಕ್ ಬಂದಿದ್ದೇನೆ ನೀನ್ ಬೆಳಗ್ಗೆ ಹೂ ಬೇ ನೀರ ಸಕ ಬಂದಿದ್ದೆ ಕರೆಂಟ್ ಲಗುನ ಇರ್ತಾವಲ್ಲ ಹಾಶಿ ಗೊಬ್ಬರ ಕಟ್ಟಿ ಹೋದ್ರಾತಂತ ಲಗುನ ಹೊಂಟತ್ಲೆ ಬಂದಿದ್ದೆ ನಾನು ಹೌದನಪ್ಪ ಆಯ್ತು ಹಾಸಾಸ್ ಎಷ್ಟು ಒಳ್ಳೆ ಗುಣ ತಮ್ಮನಿ ನೀನು ನೋಡ್ ಹೊಲ ಮನಿ ಎಲ್ಲ ನೋಡ್ಕೊಂಡು ಹೋಕ್ಕಿಪ್ಪ ನಿಜವಾಗ್ಲು ನಮ್ ಗಿರ್ಜಿ ಭಾಳ ಪುಣ್ಯ ಮಾಡ್ಯಾಬಿಡ್ ನೀನಂತ ಮಗನ ಪಡ್ಯಾಕ ಮಾಡ್ಬೇಕಲ್ರಿ ಯಾಕಾರ ಎಲ್ಲ ನಮ್ದ ಅಲ್ಲ ನಮ್ದ ಬಾಳೆ ನಮ್ದ ಬದುಕಂದ್ಮೇಲೆ ಮಾಡ್ಕೋಬೇಕಲ್ಲ ಆತಪ್ಪ ಆತು ಮಾಡ್ಕೊ ನೀನು ಹಾರೆ ಮಾಡ್ಕೊ ನಾ ಮಾತಾಡ್ಸಿನಿ ಅಂತಂದ್ರೆ ಮತ್ತೆ ನೀನು ಹಾರೆ ಹಿಂದೆ ಬೀಳ್ತೈತಿ ಬರ್ಲಿ ಹಂಗಾರ ಮೌಗ ಕೇಳಿನ ಅಂತ ಹೇಳಪ್ಪ ಹ್ಞೂ ಬೇ ಹೇಳ್ತಂತು ಕುಡುಗೋಲೆಲ್ಲ ಇಟ್ನಿ ಓ ಮಾವ ನಾನು ಕಿವಿನ ಬರ್ತಾವಲ್ಲ ಕಿವಿಯಾಗ ಹೊಲಸು ತಕೊಂಡಿರೋನು ನಮ್ಮ ಹೊಲ್ದಾಣಿತ್ತು ಮಾವ ಅಂತ ಯಾರಪ್ಪ ಕೂಗೋರು ಯಾರೋ ಏನು ಏ ಮಾವ ಹೊಕ್ಕೊಳ್ಳೋಳ ಯಾರಿಗೆ ಏ ತಮ್ಮನಿ ಮಾವ ಮಾವ ಅಯ್ಯೋ ಅಮ್ಮೋ ಅಮ್ಮ ಬಾರ ಗುರ್ತಿಡಿದ್ದೆ ನನ್ನ ನಾ ಎಲ್ಲಿ ನಮ್ಮ ಮಾಡನ್ ಮರ್ತಿದ್ದೋ ಅಂತ ಮಾಡಿದ್ದೆ ಬಾ ನೀನೇ ಬಾಪ ಅಲ್ಲಿಂದ ನಡ್ಕೋತ ಬರ್ತೀನಿ ನನಗೆ ರಗಡಾಗೈತಿ ನೀನೇ ಬಾ ಅಮ್ಮೋ ವಾ 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 ಎಷ್ಟು ದೊಡ್ಡಕ್ಕಾಗಿಯ ನೀನ ಸಣ್ಣ ಹುಡುಗಿ ಎಷ್ಟು ದೊಡ್ಡಕ್ಕಾಗ್ಬಿಟ್ಟಿ ನೋಡು ನನ್ನ ಕಣ್ಣ ಹತ್ತ ಇವಾಗ ಬಂದಿ ಇವತ್ತು ಬೆಳಗ್ಗೆನ ಬಂದಿದ್ದ ಹೆಂಗದಿ ನೀನ ಆರಾಮದಿಯಾ ಹೂನವ ಆರಾಮದೀನಿ ನೀ ಹೆಂಗದಿ ನಾನು ಆರಾಮದೀನಿ ಅಲ್ಲಿಂದ ನೀನು ನೋಡಾಕಂತ ಓಡೋಡ್ ಬಂದೇನಿ ನೀನು ನೋಡಿದ್ರೆ ಏನೋ ಕೆಲಸ ಮಾಡ್ಕೊಂಡು ಕೂತೀನಿ ಹೊಲ್ದಾಗ ನಿಮ್ಮ ಅಪ್ಪ ನಂಗ ನಾ ಭಾಳ ಕೊಲ್ತಿಲ್ ನೋಡುವ ಶಾಲ್ಯಾಗ ಅದಕ್ಕೆ ನನ್ಗೆ ಹೊರಗೆ ಎಲ್ಲರ ಹೋದ್ರೆ ಪಗಾರ ಕೊಡುದಿಲ್ಲ ಇಲ್ಲಿ ಹೊಲ್ದಾಗ ಮಾಡ್ಬೇಕ ಅಂದ್ರ ನಾ ಹೊಟ್ಟಿಗೆ ನೆತ್ತಿಗೆ ಎಲ್ಲ ಓಹೋ ಹೌದು ಬಿಡಪ್ಪ ಸರಿ ಯಾವಾಗ ಮನೆಗೆ ಬರೋದು ನೀನು ಮನೀಗ ಇಲ್ವಾ ಈಗೇನು ಮನೆಗೆ ಬರುದಿಲ್ಲ ಹೊಲ್ದಾಗ ಕೆಲಸ ಅದಾವು ಬೆಳಗ್ಗಿನ ಕರೆಂಟ್ ಬಂದಿರ್ತಾವು ಈಗ ನೀರು ಹಾಸ್ಬೇಕು ಅದಕ್ಕೆ ಬಂದಿತ್ತು ನಾನು ಅಪ್ಪಾರ ಅವ್ವಾರ ನಾಷ್ಟ ತೊಗೊಂಡು ಬರ್ತಿದ್ರು ಯಾಕೆ ಅವ್ರು ಬರಲಿಲ್ಲ ಅಯ್ಯೋ ಅವ್ರಿನ್ನ ಮನ್ಯಾಗ ಅದಾರ ನಾನು ಮಮ್ಮಿ ಇಬ್ರು ಕೂಡ ಬಂದಿದ್ವ ಊರಿಂದ ನಾನು ನೋಡ್ಬೇಕಂತ ಓಡೋಡಿ ಬಂದ್ಬಿಟ್ಟೆ ಹೊಲಕ್ಕೆ ಒಬ್ಬಕ್ಕೆ ಬಂದ ಅಲ್ಲಲ್ಲಿ ಅಪ್ಪನರ ಅವನರ ಅಲ್ಲ ನೀನ್ ಯಾಕೆ ಬರಕ್ ಹೋದಿ ಇಂಥ ಬಿಸ್ಲಾಗ ಅಂತೀನಿ ನಾನು ಅಯ್ಯೋ ಮಾಮ ನೀನ್ ನೋಡ್ದ ಬಾ ದಿನ ಆಗಿತ್ತಲ್ಲ ಅದಕ್ಕ ಬಂದೆ ಏನಾತೀಗ ಹಿಂಗೆಲ್ಲ ಮಾಡಬಾರ್ದ ನೋಡು ನೀ ಸಿಟ್ಟಾಗಿ ಬೆಳೆದು ಹುಡುಗಿ ಇಲ್ಲಿ ಸಿಕ್ಕಾಪಟ್ಟಿ ಬಿಸಿಲು ಹೊಲದ ದಾರ್ಯಾಗ ಹಿಂಗೆ ಒಬ್ಬಕ್ಕೆ ಬರ್ತಾರೇನ ಅಷ್ಟಕ್ಕೂ ನಿನಗೆ ಹೊಲದಾರ ನೆನಪಿತ್ತ ಎಷ್ಟು ವರ್ಷ ಆತ್ ನೀ ಹೊಲಕ್ಕೆ ಬರದ ಅಯ್ಯೋ ಬಿಡು ಮಾಮ ಸಣ್ಣಕ್ಕಿದ್ದಾಗ ಇಲ್ಲೆಲ್ಲ ಅಡ್ಡಾಡ್ತಿದ್ನಲ್ಲ ಅಷ್ಟು ಗೊತ್ತಾಗಿಲ್ಲನ ಬಾ ಮಮ್ಮಿದು ಎಲ್ಲರೂ ಬಂದಾರ ಮನೆಗೆ ಹೋಗುನ್ ಬಾ ಮನೀಗ ಇಲ್ಲವಾ ಕೆಲಸ ಭಾಳ ಐತಿ ಹೊಲದಾಗ ನೀ ಹೋಗಿರ ಒಬ್ಬಕ್ಕಿನೂ ಬೇಡ ಹೋಗುದು ಸ್ವಲ್ಪ ದಿಲೇ ನಾನು ನಿನ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀನಂತ ಒಬ್ಬಕ್ಕೆ ಮಾತ್ರ ಎಲ್ಲೂ ಹೋಗ್ಬೇಡ ಏನು ನಾನು ಈ ಬಿಸ್ಲಾಗ ಇಲ್ಲೇ ಇರ್ಬೇಕಾ ಆಗಂಗಿಲ್ಲ ನಾ ಇಲ್ಲಿ ಬಂದಿರೋದು ನೀನ್ ಕರ್ಕೊಂಡು ಹೋಗಕ್ಕ ನೀ ಬರ್ತೀಯಲ್ಲ ಈಗ ಅರ್ಥ ಮಾಡ್ಕೊ ಅಮ್ಮು ನನ್ ಕೆಲಸ ಐತಿ ಈಗ ನಾ ಬಂದ್ರ ಇಲ್ಲಿ ಕೆಲಸ ಹಂಗ ಉಳಂಗಿಲ್ಲನ ನೀನ ಹೇಳ ನೋಡ್ ಮಾಮ ನಾವೇನ್ ದಿನ ಬರ್ತೇವ ಊರಿಂದ ಯಾವತ್ತೋ ಒಂದಿನ ಬರ್ತೀವಪ್ಪ ಒಂದಿನ ಮನೆಗೆ ಬರಕ್ಕೂ ಹಿಂಗ್ ಮಾಡ್ತೀವಿ ನೀ ಬರ್ತೀಯೋ ಇಲ್ಲ ಈಗ ಹಠ ಮಾರಿ ಸರಿ ಆಯ್ತು ಇಲ್ಲ ಇರ ಅಲ್ಲಿ ಬೋರಿ ನೀರಾಗ ಕೈಕಾಲು ತಗೊಂಡ್ ಬರ್ತೇನೆ ಇಲ್ಲೇನು ಇಲ್ಲಿ ಎಲ್ಲೋ ಹೋಗ್ಬೇಡ ಸರಿ ಸರಿ ಲಘು ಲಘು ಎಷ್ಟು ಅವಸರ ಮಾಡ್ತಿ ಬರ್ತೀನಿ ತಡಿ ಲಘು ಬಾ ಮಾಮ ಹಾ ಹಾ ಅಯ್ಯವ್ವ ಅಲ್ಬಿ ಎಷ್ಟು ಕೆಮ್ಮಕತ್ತಿ ತೋರಿಸ್ಕೋಬಾರ್ದ ನಾನು ನೋಡಿನಿ ಅಲ್ಲ ಒಲ್ಲಿ ಮೇಲೆ ಅಡಿಗೆ ಮಾಡಕತ್ತೀನಿ ಅಂದಂಗ ಅಮ್ಮ ಎಷ್ಟು ತೋರಿಸತ್ತನ್ ಬಿಡ್ಲೆ ಕಮ್ಮಿನ ಆಗವತ್ತ ಒಮ್ಮೆ ಹತ್ತಿದ್ರ ಏಕ ಹತ್ತೆ ಬಿಡ್ತೈತೆ ಒಮ್ಮೆ ಗಪ್ಪ ಆದ್ರೆ ಅದು ಗಪ್ಪ ಇರ್ತಾನೆ ಕೆಮ್ಮಂಗೆ ಇಲ್ಲ ಡಾಕ್ಟ್ರ್ ಏನು ಔಷಧಗಳಿಗೆ ತಗೊಂಡ್ರು ಹೋಗವಾತವ ಸುಮ್ಮ ಆಗ್ಬಿಟ್ಟ ಸಿಲಿಂಡರ್ ಒಂದು ಸಮಸ್ಯೆ ಆಗೈತಲ್ವ ಪೂಜಾ ಹಿಂಗಾಗಿ ಒಲಿ ಮೇಲೆ ಮಾಡೋದು ಬಂದೈತೆ ಇವ ಇಲ್ಲ ಅಂದ್ರೆ ತಮ್ಮನಿ ಸಿಲಿಂಡರ್ ಏನು ತಪ್ಸಂಗಿಲ್ಲ ಪಾಪ ತಿಂಗಳ ತಂದಿಟ್ಟ ಬಿಟ್ಟಿರ್ತೈತೆ ನಮ್ಗೆ ಒಂದು ತಿಂಗಳಕ್ಕಂತೂ ಪೂರ್ತಿ ಖಾಲಿ ಆಗೋದಿಲ್ವ ಯಾಕಂದ್ರೆ ರೊಟ್ಟಿ ಅಂಥವು ಹಾಲು ಅವು ಇವು ಅಂಥವೆಲ್ಲ ನಾವು ಒಲಿ ಮೇಲೆ ಮಾಡಿಬಿಟ್ಟಿರ್ತೀವಿ ಬ್ಯಾಲಡಿಗೆ ಅಷ್ಟು ಗ್ಯಾಸ್ ಮೇಲೆ ಮಾಡ್ಕೋತೇನಲ್ಲ ಈಗ 2.5 ತಿಂಗಳು ಅಂತೂ ಬಂದೇ ಬರ್ತದೆ ನಮಗೆ ಗ್ಯಾಸ್ ಹೌದನ ಬೇ ಎಷ್ಟೊತ್ತದ ನನಗೆ ಹುಡುಗಿ ಅತ್ತ ಹೋಗೇ ಬಿಡುತ್ತೆ ನೋಡು ಮಮ್ಮಿ ಬಂದೇವಾ ನಿಮ್ಮ ಆಕಳೆಯಿಂದ ಹೇಳ್ಬೇಕತ್ತ ನನ್ನ ಮಗಳು ಅತ್ತ ಹೋದ್ಲ ಅಂತೇಳಿ ನಿಮ್ಮ ಅಜ್ಜ ನಿನ್ನಿಂದ ಕಳಿಸಿದ್ನಲ್ಲೇ
ಎಲ್ಲದ ನಿಮ್ಮ ಅಜ್ಜ? ಅಜ್ಜ ಅಜ್ಜ ಇಲ್ಲಿ ಕಾಣಲಿಲ್ಲವ. ಅದು ಹೋಗ್ಲಿ, ನೀವು ಒಬ್ಬಕ್ಕೆ ಬಂದ, ಮತ್ತೆ ನಾನು ಒಬ್ಬಕ್ಕೆ ಬರ್ತೀನಾ? ಮಾಮನ ಜೊತೆಗೆ ಕರ್ಕೊಂಬಂದೆ. ಓಹೋ, ಎಲ್ಲದಂತ ಮನಿ? ಅಕ್ಕ ಆರಾಮ? ಮನಿ ಎಷ್ಟು ದೊಡ್ಡವಾಗಿಪ್ಪ. ಆರಾಮ? ಹ್ಞೂ ಆರಾಮಕ್ಕ. ಎಲ್ಲಿ ಮಾವ ಬರಲಿಲ್ಲ? ಇಲ್ಲ, ನಿಮ್ಮ ಒಂದು ನಿಂಗೆ ಗೊತ್ತೈತಲ್ಲಪ್ಪ, ಕೆಲಸ ಅದು ಇದು ಅಂತೇಳಿ 3 ಹೊತ್ತು ಹಜಾರಾಗ ಇರ್ತಾರ. ಹಿಂಗಾಗಿ ನಾನು ಈಗಿನ ಕರ್ಕೊಂಡು ಈಗ ಕಾಲೇಜಿಗೆ ಸುಟ್ಟಿ ಇತ್ತ 1-2 ದಿನ. ಹಿಂಗಾಗಿ 1-2 ದಿನ ನೆಮ್ಮದಿಯಿಂದ ತವ್ರ ಮನೆಗೆ ಉಳಿದ್ರು ಹೋದ್ರಾತ ಅಂತೇಳಿ ಬಂತೆ ನೋಡಪ್ಪ. ಅಲ್ಲ ಅಕ್ಕ, ಒಂದು ಫೋನ್ ಮಾಡಿ ಹೇಳಬಾರ್ದನ ಮೊದಲೇ ಬರ್ತೇನೆ ಅಂತ ಹೇಳಿ. ಏನಂತಾಗ ನಾ ಅನ್ಕೊಂಡೇ ಇದ್ದಿಲ್ಲ ನೀವು ಬರ್ತೀರಂತ ಹೇಳಿ. ಈಕಿ ನೋಡಿದ್ರೆ ಹೊಲಕ್ಕೆ ಬಂದ್ಬಿಟ್ಟಾಳ ಒಬ್ಬಕ್ಕಿನ ಬಿಸ್ಲಾಗ. ಅಪ್ಪ ಮಗನ ಬಡ್ಕೊಂಡು ಇಟ್ನಿ ಬ್ಯಾಡವಾ, ಅವ್ ಬರ್ತಾನ ಮಧ್ಯಾಹ್ನ ಊಟಕ್ಕೆ, ಅವ್ ಬರ್ತಾನ ಊಟಕ್ಕೆ ಅಂದ್ರೆ ಒಂದು ಮಾತು ಕೇಳಿಲ್ಲ, ಓಡ್ ಹೋದ್ಲ ನೀನು ನೋಡಕ್ಕಂತ ಹೇಳಿ. ಅಲ್ಲ ಅಮ್ಮು, ಹಂಗೆಲ್ಲ ಕೇಳ್ದ ಬರ್ತಾರನವ. ಇದು ಹೊಲದ ದಾರಿ ಸುಮಾರು ಇರ್ತಾವ, ನೋಡ್ರ ಆ ನಮ್ಮನಿಗೆ ಬಿಸಲ. ನೀವು ಸೂಕ್ಷ್ಮಕ್ಕೆ ಸಿಟ್ಟಾಗಿ ಬೆಳ್ದಿರ್ತೀರಿ, ಹಾಗೆಲ್ಲ ಬರಬಾರ್ದು. ಬಾ ಇನ್ನೊಂದ್ಸಲ. ಆಯ್ತಾ, ಈಗೇನೋ ಬಂದು ಆಗೈತಿ. ಇವ ಹೊಟ್ಟೆ ಹಸಿದಾಗೈತಿ, ಲಗುನ ಅಕ್ಕಿಗೂ ಹಸು ಆಗೈತಂತ. ಅಮ್ಮಗ ಅಲ್ಲಿ ನಿಂತು ಕೊಡ್ಲಿಲ್ಲ, ಮಾಮ ನಂಗೆ ಹಸು ಆಗೈತಿ ಬಾ 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 ನಿಂತ್ಲ. ಅಕ್ಕಿ ಸಂಬಂಧ ಮತ್ತೆ ನೀರು ಹಾಸಿದ್ಬಿಟ್ಟು ಓಡೋಡ್ ಬಂದೆ. ನಾಷ್ಟ ಮಾಡಿ ಮತ್ತೆ ಹೊಲಕ್ಕೆ ಹೋಗ್ಬೇಕು. ನಾನು ಕೈ ಕಾಲು ಕತ್ಕೊಂಡ್ಬರ್ತೀನಿ, ನಾಷ್ಟ ಹಚ್ಚಂಗಾರ. ಹೌದಾ ಅಪ್ಪ, ಎಳ್ಕೊಂಡ ಬಂದ್ಲಾ ನಿನ್ನ ಅಮ್ಮು? ಪಾಪ ಅವ್ರಿಗೆ ಹೊಲ್ದಾಗ ಕೆಲಸ ಇರ್ತದೆ, ಎದಕ್ ಬೇಕಾಗಿತ್ಲಿ ಅಷ್ಟು ಅರ್ಜೆಂಟಿಗೆ? ನಮ್ಮ ಮಾವನ ನಾ ನೋಡಕ್ ಹೋಗಿದ್ದೆ, ನಿನಗೇನು ಪ್ರಾಬ್ಲಮ್ಮು? ಮೊಂಡು 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 ಹುಟ್ಟದಾಗ ಹಿಂಗ ಮಂಡ ಇರ್ತದೆ. ಆ ಹುಡುಗ ರಾಹುಲ್ ಅದನ್ಲ ಭಾಳ ಶಾಂತ, ಒಂದು ಈಟ್ ಹತ್ತಿಲ್ಲ ಕರದಿಲ್ಲ. ಇದು ಹೆಣ್ಣು ಐತಲ್ಲಿದ ಭಾಳ ಕಳಿಸ್ತೇವ. ಈಗ ಹಂಗ ಐತ್ ನೋಡ್ಲಿ ರಾಮು. ಯವ್ವ, ಇವ್ರ ಅಪ್ಪನ ಮುದ್ದಿನ ಮಗಳು ಐಕಿ, ನನ್ನ ಮಾತು ಒಂದು ಕೇಳಂಗಿಲ್ಲ. ನನ್ನ ಮಗ ಮಾತ್ರ ಎಲ್ಲ ಕೇಳ್ತದೆ, ಇದು ಮಾತ್ರ ಒಂದು ಕೇಳಂಗಿಲ್ಲ. ಎಲ್ಲ ಅವ್ರಪ್ಪನ ಮುದ್ದು ಮಾಡಿ ಮಾಡಿ ಈ ನಮ್ಮನೆ ಮಾರಿಟ್ಬಿಟ್ಟಾನಿಕ್ಕೆ. ಆ ಗಂಡನ ಮನ್ಯಾಗ ಅದು ಹೆಂಗೋ ಏನೋ ದೇವ್ರಿಗೆ ಗೊತ್ತು. ಆತು ಬಿಡವ, ಹೋಗ್ಲಿ. ನಡಿ ಏ ಅಮ್ಮ, ಕೈಕಾಲು ಮುಖ ತಕೊಂಡ್ ನಡಿ, ತಾಟಿಸ್ತೇನೆ. ಅವೆಲ್ಲ ಕೈಕಾಲು ಮುಖ ತಕೊಂಡ್ಬರ್ತೀನಿ. ಅಲ್ಲಿ ಏನಾಯ್ತು ರಾಹುಲಂದು ಓದು ಎಲ್ಲಿಗೆ ಬಂತು? ಆತವ, ಇನ್ನೇನ ಫೈನಲ್ ಇಯರ ಮುಗಿಸಿದಂತಂದ್ರೆ ಅಲ್ಲೇ ನಮ್ಮ ಆಫೀಸ್ ಒಳಗೆ ಹೋಗ್ತಾನೆ. ಮತ್ತೆ ಯಾರಿಗೆ ಮಾಡ್ಬೇಕಾಗೈತಿ ಇಷ್ಟೆಲ್ಲ ಆಸ್ತಿ ಅಡು? ಎಲ್ಲ ನಾಳೆ ಅವಂದ ಅಲ್ಲ, ಅವರಪ್ಪ ಎಲ್ಲ ಅವಂಗ ವಯಸ್ಸು ಆರಾಮ್ ಇರ್ಬೇಕಂತ ಆಸೆ ಪಟ್ಟಾರ. ನೋಡ್ಬೇಕ ಅದಷ್ಟು ವಯಸ್ಸಿದು ಅಂತಂದ್ರೆ ಒಂದು ಚಲೋ ಮಾಡ್ತಾನತ್ತ. ನನಗೇನು ಸಿಟಿ ಅಂದು ದೊಡ್ಡ ಶ್ರೀಮಂತರದು ಹುಡುಗಿ ಥರ ಮನಸ್ಸಿಲ್ವಾ? ಯಾವ್ದಾರ ಒಂದು ಹಳ್ಳಿ ರೈತಕ್ಕೆ ನನ್ನ ಮನೆತನದ ಹುಡುಗಿನ ಒಟ್ಟೆಲ್ಲ ಸಂಸ್ಕಾರ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಬೇಕು ನನಗೆ. ಹಳ್ಳ್ಯಾಕೆ ಇರ್ಬೇಕು ಆ ಹುಡುಗಿ ಅಂತಕ್ಕಿಂತಂದು ಮದ್ವೆ ಮಾಡ್ಬೇಕಂತ ಭಾಳ ಆಸೆ ಐತವ. ಒಂದಷ್ಟು ಮದುವೆ ಆಗ್ಬಿಡ್ತಂದ್ರೆ ಅಮ್ಮನ ಚಂದಾಗ ಶಾಲೆ ಕಲಿಸಿ ಈಗಿನೊಂದು ಚಲೋ ಮಂತ ನೋಡ್ಕೊಟ್ರೆ ಆತು. ಹೌದನವ? ಆಯ್ತು ಬಿಡ, ಚಲೋ ಆಯ್ತು. ಪೂಜಾ, ನಾನು ನಿನಗೆ ಫೋನ್ ಮಾಡಿ ಹೇಳ್ಬೇಕಂತ ಮಾಡಿದ್ದೆ. ತಮ್ಮನಿಗೆ ವಯಸ್ಸಾಕೊಂತ ಬಂತ್ಲೆ, ನಾವು ಅವ್ನ ಮದ್ವೆ ಸಣ್ಣವು ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಮಂದೆಲ್ಲ ಕೇಳಾಕತ್ತಾರ ಅಲ್ವಾ, ಮಗ ಇಟ್ಟು ದೊಡ್ಡ ಮಾದ ಯಾವಾಗ ಸೊಸಿ ತರಾಕಿ ಅಂಥೇಳಿ. ನನಗೂ ಸಣ್ಣವು ಅಂಥೇಳಿ ಮರ್ತ ಬಿಟ್ಟಿನಿ. ಪಾಪ 27 ಆಗ್ಬಂದು ನಮ್ಮ ತಮ್ಮನಿಗೆ. ಒಂದು ಹುಡುಗಿ ಇದ್ರೆ ನೋಡೋನ್ಲೆ. ವಾ, ತಮ್ಮನಿಗೆ ಏನು ಕಮ್ಮಿ ಆಗೈತೆ ಹೇಳು? ಬದುಕು ಬಾಳೆವು ಅಂತ ಎಷ್ಟು ಚಂದ ಮಾಡ್ಕೊಂಡು ಹೋಗ್ಕಾನು. ಒಂದು ಚಟ ಇಲ್ಲ, ಒಂದು ಈದಿಲ್ಲ, ಅಂಥ ಒಳ್ಳೆ ಹುಡುಗ. ಅವ್ನಿಗೆ ಯಾರ ಹೆಣ್ಣು ಕೊಡ್ಲಂತಾರಂದೆ. ನಾನು ನೋಡ್ತೇನೆ ತಗೋ. ನೋಡು, ನಿಮ್ಮ ಕಡೆ ಯಾರ ಇದ್ರೆ ನೋಡು, ನಾನು ನಮ್ಮ ಕಡೆ ಯಾರ ಇದ್ರೆ ನೋಡಿ ಹೇಳ್ತಾನೆ. ಹ್ಞೂ ಅಷ್ಟು ಮಾಡಿ. ಮೊನ್ನೆ ಶಾಂತಕ್ಕ ಅವ್ರು ಕಳ್ಳು ಬೆಳನ ಅಂತ ಹೇಳಿದ್ಲವ, ಆ ಹುಡುಗಿ ಒಂದು ಈಗ ಮೆಳ್ಳಗನದಾವ ಆಕಿ. ಯಾಕೋ ನನಗೂ ಮನ್ಸಿಗೆ ಬರಲಿಲ್ಲ. ಇರೋ ಒಬ್ಬ ಮಗ ಅದಾನು, ಯಾಕೆ ಚಲೋ ಹುಡುಗಿನ ನೋಡಿ ಮಾಡೋಣ ಅಂತೇಳಿ ಸುಮಾಡ್ನಿ. ಅವಾಗಿನಿಂದ ನಾನು ಎಲ್ಲೂ ಕೇಳೇ ಇಲ್ಲ. ನಿನಗೊಂದು ಮಾತು ಅನ್ಬೇಕು ಅಂದಿದ್ದೆ, ಮತ್ತೆ ಮನೆ ಊರಿಗೆ ಬಂದಾಗ ಮರ್ತ ಹೋದ್ನಿವ. ಫೋನ್ನಾಗ ಹೇಳಕ್ಕೂ ಆಗಿಲ್ಲ, ಅದಕ್ಕೆ ಈಗ ಹೇಳಾಕತ್ತೀನಿ. ಬಡ ನೋಡಿ ಆದ್ರೆ ಈ ದೀಪಾವಳಿ ಒಳಗೆ ಮಾಡಿದ್ರೆ ಆತು ತಗೋಬೇ, ನೋಡೋಣಂತ. ನಾನು ಕೇಳಾಡ್ತೇನೆ ಒಂದಿಷ್ಟು ಮಂದಿಗೆ, ನಮ್ಮ ಕಳ್ಳು ಬಳ್ಳನ ಕೇಳಾಡ್ತೇನೆ. ಚಲೋ ಒಂದು ಒಳ್ಳೆ ಹುಡುಗಿ ಮನ್ಯಾಗ ಹೊಂದ್ಕೊಂಡು ಹೋದ್ರೆ ಸಾಕು. ನಮ್ಗೇನು ಹೆಚ್ಚೇನು ಬೇಕಾಗಿಲ್ಲ, ಏನು ದೊಡ್ಡ ಕಲ್ತಾಗೆ ಬೇಕಾಗಿಲ್ಲ. ಇಲ್ಲ, ನಮ್ಗೆ ಎದಕ್ಕೆ ರೈತಕಿ ಮಂದಿ ನಾವು ಹೊಲ್ದಾಗ ಮನ್ಯಾಗ ಮಾಡೋರು. ಏನಕ್ಕಿನ ಹೊಲಕ್ಕೂ ಹೊಲಸಂಗಿಲ್ಲ. ಈಗಿನ ಮಂದಿಯಲ್ಲಿ ಹೊಲಕ್ಕೆ ಹೋಗಿದ್ಲೆ, ನಮ್ಮ ಕಾಲಕ್ಕೆ ಮುಗಿತದ ಹೊಲಕ್ಕೆ ಹೋಗೋದಿಲ್ಲ. ಈಗಿನ ಹೆಣ್ಮಕ್ಳದು ಹೊಲಕ್ಕದು ಹೋಗೋರಲ್ಲ. ಮೊದಲೇ ಮಾತ ಹೊಲ ಮಾಡ್ತಾನಂತಂದ್ರೆ ಹೆಣ್ಣು ಹಚ್ಚದ ಕಮ್ಮಿ ಇವ. ಈಗ ಮೊನ್ನೆ 1-2 ಮಂದಿ ಕೇಳಿದ್ದೆ, ಏನು ಮಾಡ್ತಾನ್ರಿ ಹುಡುಗ, ಎಲ್ಲಿ ಆಫೀಸ್ನಾಗ ಹಾಕೋಣ, ಇಂಜಿನಿಯರ್ ಅದಾನೋ ಸಾಫ್ಟ್ವೇರ್ ಅದಾನೋ ಹಿಂಗೆ ಕೇಳ್ತಾರ. ನಾನು ಇಲ್ರಿಪ್ಪ ಹೊಲ್ದಾಗ ಮಾಡ್ತಾನೆ, ನಮ್ದು ಹೊಲ ಐತಿ ಒಂದು 5 ಎಕರೆ, ಅದ್ರಾಗ ಮಾಡ್ತಾನೆ ಬೇಕಾದಂಗೆ ಐತಿ ಅಂತಂದ್ರೆ ಮಾತಾಡಂಗಿಲ್ಲವ ಮುಂದೆ. ಅಲ್ಲ ಹೊಲ ಮಾಡೋರಂತಂದ್ರೆ ಅಷ್ಟಕ್ಕಿಲ್ಲ ಅಂದ್ರು ಕಲಿಗಾಲ ಭಾಳ ಕೇಳ್ತ ಬಿಡವ. ಹ್ಞೂನವ, ಹೊಲ ಇರಬೇಕ ಮತ್ತೆ ಹೊಲ ಇಲ್ಲ ಬರೀ ನೌಕರಿ ಐತಂದ್ರೂ ಕೊಡಂಗಿಲ್ಲ ಹೆಣ್ಣಂಗೆ. ಈಗಿನ ಕಾಲದಾಗ ಹೊಲನೂ ಇರಬೇಕು, ನೌಕರಿನೂ ಇರಬೇಕು. ಅವ್ರು ಹೊಲಕ್ಕೆ ಬೇಕಾದ್ರೆ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಒಂದಿನ ಹೋಗಿ ಆದ್ರೂ ಹೊಲ ಇರಬೇಕು.
ಏನ್ ಲೆಕ್ಕೋ ಏನೋ ಈಗಿನ ಕಾಲದ ಮಂದಿದ ತಿಳಿಯಂಗಿಲ್ಲ. ಅದ ಚಿಂತೆ ಆಗ್ಬಿಟ್ಟದ, ಎಲ್ಲಿ ಹೆಣ್ಣು ಹತ್ತಾವೋ ಇಲ್ಲ ಅಂತೇಳಿ ಅಂಜಿಕೊಂಡ್ಬಿಟ್ಟೈತಿ ನನಗೆ. ಅದಕ್ಕೆ ತಲೆ ಕಟ್ಸ್ಕೊತಿ, ಹುಡುಕಿದ್ರ ಮತ್ತೊಂದಲ್ಲ ಮತ್ತೊಂದು ಸಿಗ್ತೈತಿ. ನಮ್ಗೇನು ಕಲ್ತಾಗ್ಬೇಕಾಗಿಲ್ಲ. ಈಗ ನಮಗೆ ಮನ್ಯಾಗ ಹೊಂದ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋದ್ರೆ ಸಾಕು. ಮೊದಲೇ ಹೇಳ್ಬಿಡುದು, ನಾವೇನು ಹೊಲಕ್ಕದು ಕಳ್ಸಾರಲ್ರಿ, ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕಂತ. ಯಾರು ಕೊಡಂಗಿಲ್ಲ, ಸಿಕ್ತಾವು, ಹುಡುಕ್ಬೇಕಷ್ಟ. ಹೆಣ್ಣಿಗೇನು ಬರ ಇಲ್ಲ ಪೂಜಾ, ರಗಡದ ಹೆಣ್ಣು. ಆದ್ರೆ ಕೊಡೋರಿಲ್ಲ, ಡಿಮ್ಯಾಂಡ್ ಮಾಡಬಿಟ್ಟ ಹೆಣ್ಣೆತ್ತವ್ರು ಮೊದಲ ಹೆಣ್ಣೆತ್ತವ್ರ ಮೇಲೆ ದಬ್ಬಾಳಿಕೆ ಮಾಡಿ ಮಾಡಿ ಕಾಲ ತಿರುಗೇತಿರ. ಈಗ ಹೆಣ್ಣಿದ್ದವ್ರಿಗೆ ಡಿಮ್ಯಾಂಡ್ ಈಗ. ನೀ ಹೇಳ್ದು ಕರೆನ ಬಿಡಕ್ಕ, ಕರೆನ ಇವ. ಆಯ್ತು ಇವ, ಇದನ್ನ ಮಾಡ್ತಿಲ್ವೇ ಶೇಂಗಾ ಸಾರು? ನಾ ಮಾಡೇ ಇಲ್ವೇ, ನನ್ನ ಕೈಯಾಗ ರುಚಿ ಆಗೋದಿಲ್ಲ. ನೀ ಮಾಡ್ಬೇ, ನಂಗೆ ತಿನ್ನೋಂಗಾಗೈತಿ. ಶೇಂಗಾ ಸಾರು ತಿನ್ನೋಂಗಾಗೈತಾ? ಆತು ಈಗ ಒಂದು ಕಬ್ರಿ ಒಡೆದ ಇಟ್ಟಿದ್ನಿ ಫ್ರಿಜ್ನಾಗ. ನಿಮ್ಮ ತಮ್ಮ ಒಂದು ಹೊಸ ಫ್ರಿಜ್ ನಂದು ಮನೆ ಹೇಳ್ದೆ ಅಲ್ಲಿ ಫೋನ್ಯಾಗ, ಅದ್ರಾಗ ಇಟ್ಟೇನಿ. ಒಂದು ಅರ್ಧ ಬಟ್ಲ ಕಾಯಿತ್ತು ತಿರುಗಿ ಹಾಕಿ ಶೇಂಗಾ ಒಡೆದು ಹಾಕಿ ನಿಂಗೆ ಮಾಡ್ಕೊಡ್ತಂತರಿ. ಮಮ್ಮಿ ಏನು ಫುಲ್ ರೆಸ್ಟಾ? ಅಜ್ಜಿ ಕೈಯನ್ನ ಅಡುಗೆ ಇನ್ನು ನೋಡಿ ಕಲಿ ನೀನು ಸ್ವಲ್ಪ. ಅಜ್ಜಿ ಕೈ ಅಂತ ಕಲಿತು ನಮಗೂ ಮಾಡಿ ಹಾಕ. ನಿನ್ನ ಗೊಡ್ಡು ಉಪ್ಪಿಟ್ಟು ಆ ರೊಟ್ಟಿ ಪಟ್ಟಿ ತಿಂದು ಬೇಸರ ಆಗ್ಬಿಟ್ಟಿದೆ ಅತ್ತಾಗ. ಹೌದು ಬಾ, ಹೌದು ಹೋಗ್ಲಿ ಬಿಡ. ಅಮ್ಮ ನಿನ್ಗೆ ಏನು ಬೇಕು ಹೇಳ ಮುದ್ದಿನ ಮಗಳ, ನಾ ಎಲ್ಲ ಮಾಡ್ಕೊಡ್ತೇನೆ. ನೀ ಎಷ್ಟು ದಿನ ಇರ್ತೀಯಲ್ಲ, ನಿಂಗೆ ಏನು ಇಷ್ಟ ಎಲ್ಲ ಹೇಳ, ಎಲ್ಲ ಮಾಡತ್ತ. ನಾ ಏನು ಹೊಲಕ್ಕೆ ಹೋಗೋದಿಲ್ಲ, ನೀವಿರೋ ತನಕ ಮನ್ಯಾಗ ಎದ್ದು ಬಿಡ್ತಾನೆ. ಅವ್ವ ಬಂದೆ. ಅಜ್ಜಿ ಮಾಮಂಗೆ ನಾ ಹಾಕ್ಲಾ ನಾಷ್ಟಕ್ಕ? ಹೋಗ ನಿಮ್ಮ ಮಾವಗ ನೀನು ನಾಷ್ಟ ಕಾಯಿ ಕೊಡೋಗ, ಅದ ನೀನು ನಾಷ್ಟ ಮಾಡಿಬಿಡಂಗ. ಸರಿ. ಶಾಣೆ ಆಯ್ತವ ನನ್ನ ಮೊಮ್ಮಗಳು, ಭಾಳ ಶಾಣೆ ಆಯ್ತವ.